ಮಹಾಗಠಬಂಧನ್ ಆಗಲಿ ಅಥವಾ NDA ಆಗಲಿ ಅತಿ ಹೆಚ್ಚು ಫೋಕಸ್ ಮಾಡಿದ್ದು ಈ ಸರ್ತಿ ಚುನಾವಣೆಯಲ್ಲಿ ಮಹಿಳಾ ಮತದಾರರಂತ. ಯಾಕೆಂದರೆ ಟೋಟಲ್ 47% ಮಹಿಳಾ ಮತದಾರರೇ ಇದ್ದಾರೆ. ಅವರನ್ನು ಹೇಗಾದರೂ ಮಾಡಿ ಬುಟ್ಟಿಗೆ ಹಾಕ್ಕೊಂಡ್ರೆ ಗೆಲುವು ಸುಲಭ ಅಂತ. ಸೊ ಮಹಿಳಾ ಮತದಾರರ ಒಲವು ಯಾರ ಪರ ಇದೆ? NDA ಮಹಾಗಠಬಂಧನ್ಗೆ ಮಹಿಳೆಯರೇ ಟಾರ್ಗೆಟ್. ಹಾಗಾದರೆ ನಾರಿಯರನ್ನು ಒಲಿಸಿಕೊಳ್ಳುವಲ್ಲಿ ಯಶಸ್ವಿಯಾಗುತ್ತಾ NDA ಅಂತಕ್ಕಂಥ ಪ್ರಶ್ನೆ. ನಾರಿಯರನ್ನು ಒಲಿಸುವಲ್ಲಿ ಮತದಾರರಿಗೆ ಏನಾಗುತ್ತೆ ಆಮಿಷಗಳು? 1.4 ಕೋಟಿ ಮಹಿಳಾ ಮತದಾರರ ಖಾತೆಗೆ 10,000 ರೂಪಾಯಿ ಹಾಕಿದರೆ. ಈಗಾಗಲೇ ಚುನಾವಣೆ ಘೋಷಣೆಗೂ ಮುನ್ನವೇ ನಿತೀಶ್ ಕುಮಾರ್ ಘೋಷಣೆಯನ್ನು ಮಾಡಿದರು. ಮಹಿಳೆಯರು ಹೆಚ್ಚು ಮತ ಚಲಾಯಿಸಿದರೆ ಅದು NDAಗೆ ಲಾಭ ಅಂತಕ್ಕಂಥದ್ದು ಈಗ ಇದೆ. ಯಾಕೆಂತಂದರೆ 10,000 ರೂಪಾಯಿ, ಇವ್ರು 30,000 ಕೊಡ್ತೀವಿ ಪ್ರತಿ ಸಂಕ್ರಾಂತಿಗೆ ಅಂದಿದ್ದಾರೆ. ಕೊಡ್ತೀವಿ ಅನ್ನೋದಕ್ಕೂ ಕೊಟ್ಟಿರೋದಕ್ಕೂ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಮಹಿಳಾ ಮತದಾರರು ಹೆಚ್ಚೆಚ್ಚಾಗಿ BJP ಅಂದರೆ NDA ಪರ ಮತ ಚಲಾಯಿಸಿದ್ದಾರೆ ಅಂತಕ್ಕಂಥ ಲೆಕ್ಕಾಚಾರ ಇದೆ. ಸೊ ನೋಡ್ಬೋಣ ಬಿಹಾರ ರಣರಂಗದ ಹೈಲೈಟ್ಸ್ ಏನು. ಗ್ಯಾರಂಟಿಗಳ ಮಹಾಪೂರ, ಅದರಲ್ಲೂ ಮಹಿಳೆಯರೇ ಟಾರ್ಗೆಟಿಂಗ್. ನಮ್ಮ ರಾಜ್ಯದಲ್ಲಿ ಆಗಲಿಲ್ವಾ? ಶಕ್ತಿ ಯೋಜನೆ ಕೊಟ್ಟರು, ಬೃಹತ್ ಜ್ಯೋತಿ ಕೊಟ್ಟರು, ಗೃಹಲಕ್ಷ್ಮಿ ಕೊಟ್ಟರು. ಅದೇ ರೀತಿ ಅಲ್ಲೂ ಕೂಡ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಹೊಸ ಯೋಜನೆಗಳ ಘೋಷಣೆಗಳ ಪ್ರಭಾವ ಈ ಬಾರಿ ಹೆಚ್ಚಿತ್ತು ಎರಡೂ ಕಡೆಯಿಂದ. NDAದವರು ಅಷ್ಟೇ, ಮಹಾಗಠಬಂಧನ್ ಅವರು ಅಷ್ಟೇ ಮಹಿಳೆಯರನ್ನು ಹೆಚ್ಚೆಚ್ಚು ಫೋಕಸ್ ಮಾಡಿದ್ದಾರೆ. ಈ ನಡುವೆ ಯಾದವಿ ಕಲಹ ಏನು, ಲಾಲು ಕುಟುಂಬದೊಳಗಿನ ಕಿತ್ತಾಟ ಎಷ್ಟು ಪ್ರಭಾವ ಬೀರುತ್ತೆ ಅಂತ ನೋಡಬೇಕು. ತಮ್ಮ ಮೊದಲ ಮಗನನ್ನು ತೇಜ್ ಪ್ರತಾಪ್ ಯಾದವ್ನನ್ನು ಮನೆಯಿಂದ ಹೊರಗಾಕಿದ್ರು. ಆತ ಬೇರೆ ಪಕ್ಷವನ್ನೇ ಕಟ್ಟಿದ. ಬೇರೆ ಪಕ್ಷವನ್ನು ಕಟ್ಟಿ ಚುನಾವಣೆಗೆ ಎದುರಿಸಿದ್ದಾರೆ. ಜನ ಇದನ್ನು ಯಾವ ರೀತಿ ಆಕ್ಸೆಪ್ಟ್ ಮಾಡ್ತಾರೆ ನೋಡಬೇಕು. ಲಾಲು ಪುತ್ರ ಸ್ಥಾಪಿಸಿದ ಪಕ್ಷ ಅದು ಲೋಕ ಜನಶಕ್ತಿ ಜನತಾದಳ. ಜನಶಕ್ತಿ ಜನತಾದಳ ಇದರ ಪಾತ್ರ ಏನು ಅಂತಕ್ಕಂಥದ್ದನ್ನು ನೋಡಬೇಕು. ಈ ನಡುವೆ ರಣಕಣದಲ್ಲಿ ಮೋದಿ ತಾಯಿ ಎಮೋಷನಲ್ ಅಸ್ತ್ರ ಪ್ರಯೋಗವನ್ನು ಕೂಡ ಮಾಡಲಾಗಿತ್ತು. ಇವರೇನೋ ಮಹಾಗಠಬಂಧನ್ ಅವರ ತಾಯಿ ಬಗ್ಗೆ ಮಾತನಾಡಿದ್ರು ಅಂತ ಮೋದಿಯವರು ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಭಾಷಣದಲ್ಲಿ ಪ್ರಸ್ತಾಪ ಮಾಡ್ತಾಯಿದ್ರು. ಇನ್ನು ಪ್ರಶಾಂತ್ ಕಿಶೋರ್ ನೇತೃತ್ವದ ಜನಸುರಾಜ್ ಪಕ್ಷದ ದೊಡ್ಡ ಇಂಪ್ಯಾಕ್ಟ್ ಇದೆ. ಇವರು ಎಷ್ಟು ಸೀಟ್ ಗೆಲ್ತಾರೆ ಅನ್ನೋದಕ್ಕಿಂತ ಯಾರ ಸೋಲಿಗೆ ಕಾರಣರಾಗ್ತಾರೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಯಾರು ಓಟನ್ನು ಇವರು ಕೀಳ್ತಾರೆ ಅಂತ. ಇನ್ನು SIR ಮಾಡಿದ್ರಲ್ಲ, ಮತಪಟ್ಟಿ ಪರಿಷ್ಕರಣೆ, ಇದರ ಬಗ್ಗೆ ದೊಡ್ಡ ಹೋರಾಟ ಆಗಿತ್ತು. ರಾಹುಲ್ ಗಾಂಧಿ ಎಲ್ಲ ತುಂಬ ಹೋರಾಟ ಮಾಡಿದ್ರು ಕೂಡ ಅದು ದೊಡ್ಡ ಇಂಪ್ಯಾಕ್ಟ್ ಬೀರಿದೆ ಅಂತ ಅನ್ನಿಸ್ತಾ ಇಲ್ಲ. ಚುನಾವಣೋತ್ತರ ಸಮೀಕ್ಷೆ ಎಕ್ಸಿಟ್ ಪೋಲ್ನಲ್ಲಿ 47% ಮಹಿಳಾ ಮತದಾರರ ವರ ಯಾರಿಗೆ ಅಂತಕ್ಕಂಥದ್ದೇ ಕುತೂಹಲ. 47% ಒಟ್ಟು ಮತದಾರರಲ್ಲಿ ಮಹಿಳೆಯರೇ ಇದ್ದಾರೆ. ಇವರ ಓಟು ಯಾರಿಗೆ? ಇವರು NDA ಪರನಾ ಮಹಾಗಠಬಂಧನ್ ಪರನಾ ಅನ್ನೋದ್ರ ಮೇಲೆ ರಿಸಲ್ಟು ಡಿಪೆಂಡ್ ಆಗ್ತಾ ಹೋಗುತ್ತೆ. ನೋಡೋಣ.